ನನ್ನ ನಮಸ್ಕಾರಗಳು ಹಾಗೂ ಶರಣಾರ್ಥಿಗಳು. ಇವತ್ತು ನಾವು ಸಂತೋಷದಿಂದನೂ ಹಾಗೂ ನೋವಿನಿಂದನೂ ನಾವು ಇಲ್ಲಿ ಬಿಜಾಪುರಕ್ಕೆ ಬಂದೀವಿ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಒಳ ಮೀಸಲಾತಿ ಕಾಂಗ್ರೆಸ್ ಏನು ಅನ್ಯಾಯ ಮಾಡ್ಯದ ಅದರ ಬಗ್ಗೆ ಜನಜಾಗೃತಿ ಮಾಡಲಿಕ್ಕೆ ನಮ್ಮ ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ ನಾವಿಲ್ಲಿ ಬಂದೀವಿ. ನಿಮಗೆಲ್ಲ ಗೊತ್ತಿದೆ, ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ ಒಂದು ಗೊಂದಲದ ಗೂಡಾಗಿದೆ. ಇವತ್ತು ಯಾವ ಸಮುದಾಯದವರು ಕೂಡ ಖುಷಿ ಇಲ್ಲ. ಇವತ್ತು ನಮ್ಮ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು 15% 17% SC ಅವರಿಗೆ ಮಾಡಿ ಇವತ್ತು ನಮ್ಮ ಬಂಜಾರ ಸಮುದಾಯಕ್ಕೆ 4.5% ಕೇವಲ 4 ಜಾತಿ ಕೊಟ್ಟಿದ್ದರು. ಬಂಜಾರ ಬೋಯಿ ಕೊಚ್ಚೋಕರ್ಮ. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ, ಹಿಂದಿನ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದನ್ನು ಚೇಂಜ್ ಮಾಡಿ ನಮಗೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಒಳ ಮೀಸಲಾತಿ ಭಾಳ ದಿವಸದಿಂದ ಇದರ ಬಗ್ಗೆ ಭಾಳಷ್ಟು ಜನರು ಸದಾಶಿವ ಆಯೋಗ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಸದಾಶಿವ ಆಯೋಗ ಅದರಲ್ಲೂ ಭಾಳಷ್ಟು ಕನ್ಫ್ಯೂಷನ್ಗಳಿದ್ದು ಅದರ ವಿರುದ್ಧ ಹೋರಾಟ ಮಾಡೀವಿ. 2018 ಇಸ್ವಿಯಲ್ಲಿ ನಮ್ಮದೇನು ಎಲೆಕ್ಷನ್ ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿಯವರು JDSದವರು ಒಳ ಮೀಸಲಾತಿ ಕೊಡ್ತೀವಿ ಅಂಥೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದರು ಆಶ್ವಾಸನೆ. 2018 ಬೆಳಗಾವಿ ಅಸೆಂಬ್ಲಿಯಲ್ಲಿ ಕೂಡ ಬಹಿರಂಗವಾಗಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಕಾಂಗ್ರೆಸ್ ಅವರು ಮಾತಾಡಿದ್ರು, ನಾವು ಒಳ ಮೀಸಲಾತಿ ಕೊಡಲಿಕ್ಕೆ ಬದ್ಧ ಇದ್ವಿ ಅಂಥೇಳಿ. ಅದು ಆದಮೇಲೆ ಈ ವಿಷಯ ಪೆಂಡಿಂಗ್ ಉಳಿತು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಮೇಲೆ ಒಳ ಮೀಸಲಾತಿ ಕೊಡಬೇಕು, ಯಾರಿಗೆ ಅನ್ಯಾಯ ಆಗಬಾರ್ದು ಅಂಥೇಳಿ ಮಾಧವ ಸ್ವಾಮಿಯವರು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಪ್ರಭು ಚವ್ಹಾಣ್ ಅವರು ಕೂಡ ಒಬ್ಬರು ಸದಸ್ಯರಾಗಿದ್ದರು. ಇವತ್ತು ಮಾಧವ ಸ್ವಾಮಿಯವ್ರ ಕಮಿಟಿಯಲ್ಲಿ ಸೈಂಟಿಫಿಕ್ ಆಗಿ ಅವ್ರ ತರಾತುರಿಯಲ್ಲಿ ಏನು ನಿರ್ಣಯ ತೊಗೊಂಡಿಲ್ಲ. ಬಸವರಾಜ ಬೊಮ್ಮಾಯಿಯವರು ಎಲ್ಲ ಪಾರ್ಟಿ ಎಲ್ಲ ಸಮುದಾಯದವ್ರಿಗೆ ಕರೆಸಿ 8-10 ಸಲ ಮೀಟಿಂಗ್ ಮಾಡಿ ಮತ್ತು ಸೈಂಟಿಫಿಕ್ ಆಗಿ ಹೆಂಗೆ ಮಾಡಬೇಕಿದ್ದು 2011ನೇ ಇಸ್ವಿ ಸೆನ್ಸಸ್ ತೊಗೊಂಡು 2011 ಸೆನ್ಸಸ್ ತೊಗೊಂಡು ಒಂದು ಫಾರ್ಮುಲಾ ಮಾಡಿದ್ರು. ಎಲ್ಲರಿಗೂ ಒಪ್ಪುವಂಥ ಫಾರ್ಮುಲಾ ಮಾಡಿದ್ರು. 4 ಲಕ್ಷಕ್ಕೆ 1 ಪಾಯಿಂಟ್ ಅಂತ ಹೇಳಿ ಜನಸಂಖ್ಯೆ ನಮಗೆ ನಮ್ಮ ಶೇರ್ ಕೊಟ್ಟರು. 15% 17% SCಗಳಿಗೆ, ಅದರಲ್ಲಿ ರೈಟ್ ಕಮ್ಯುನಿಟಿಗೆ, ಲೆಫ್ಟ್ ಕಮ್ಯುನಿಟಿಗೆ 6, ರೈಟ್ ಕಮ್ಯುನಿಟಿಗೆ 5.5, ಬಂಜಾರ ಬೋಯಿ ಕೊಚ್ಚ ಕುರ್ಮ ಅವರಿಗೆ 4.5 ಮತ್ತು ಅಲೆಮಾರಿಗಳಿಗೆ 1%, ಟೋಟಲ್ 17%. ನಮ್ಮ ಸಮುದಾಯಕ್ಕೆ 15 17 ಮಾಡಿ 1.5% ನಮ್ಮ ಸಮುದಾಯಕ್ಕೆ ಕೊಟ್ಟರು. ಮತ್ತು ಅದರಲ್ಲಿ ಕ್ಲಾಸಿಫಿಕೇಷನ್ ಮಾಡುವಲ್ಲಿ ಕೂಡ ನಮ್ಮ ಸಮುದಾಯಕ್ಕೆ ಉದ್ದೇಶಪೂರ್ವಕವಾಗಿ ಹಿಂದೇನು ಅನ್ಯಾಯ ಮಾಡಿದ್ರು, ಟಚಬಲ್ ಅನ್ಟಚಬಲ್ ಅಂಥೇಳಿ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ, ಅದು ಸದಾಶಿವ ಆಯೋಗದಲ್ಲಿ ಹಾಕಿ ನಮಗೆ ಅನ್ಯಾಯ ಮಾಡಿದ್ರು. ಅದನ್ನು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸರಿಪಡಿಸಿ ಟಚಬಲ್ ಅನ್ಟಚಬಲ್ ಕ್ಯಾಟಗರಿ ತೆಗೆದು ಗ್ರೂಪ್ 1, 2, 3, 4 ಮಾಡಿದ್ರು. ಆಮೇಲೆ ಮಹತ್ವದ ಇವತ್ತು ಎಲ್ಲ ನಾಯಕರಿಗೆ, ಇಲ್ಲೆಲ್ಲ ಪ್ರಮುಖ ನಾಯಕರು ನೀವೆಲ್ಲ ಇದ್ದೀರಿ. ನಾನು ಇನ್ನೊಂದು ವಿಷಯ ಶೇರ್ ಮಾಡಬೇಕಾಗ್ತದೆ. ಕೆಲವು ಸಮುದಾಯದವರು ಬಂಜಾರ ಬೋವಿ ಕೊಚ್ಚೋ ಕುರ್ಮ ಕಮ್ಯುನಿಟಿಗೆ SCಯಿಂದ ತೆಗಿಬೇಕಂತ ಹೇಳಿ ಮಹೇಂದ್ರ ಮಿತ್ರ ಅಂಥೇಳಿ ರಾಯಚೂರದವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು. ಸುಪ್ರೀಂ ಕೋರ್ಟ್ ಅದನ್ನು ಅವರು ನೋಡಿ ಒಂದು ಡಿಸಿಷನ್ ತೊಗೊಂಡು ಆ ಲೆಟ್ರನ್ನು SC ಕಮಿಷನ್ ಡೆಲ್ಲಿಗೆ ಕಳಿಸಿದ್ರು. ಇವು 4 ಮಂದಿ ಪಿಟಿಷನ್ ಬಂದದ, ಇವನಿಗೆ SCಯಿಂದ ತೆಗಿಬೇಕಂತೇಳಿ ಇವರು ಹೇಳ್ತಾ ಇದ್ದಾರೆ ಅಂಥೇಳಿ SC ಕಮಿಷನರು ಇಂಟರ್ನ್ ನಮ್ಮ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಬರೆದ್ರು.
ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಬರೆದಾಗ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅಷ್ಟಿಷ್ಟಲ್ಲ 100 ವರ್ಷದ ಇತಿಹಾಸ ಮೈಸೂರು ರಾಜರು ಹಿಡಿದು ಡಿಪ್ರೆಸ್ ಕ್ಲಾಸ್ ಅಂಥೇಳಿ ಪ್ರೀ ಇಂಡಿಪೆಂಡೆಂಟ್ ಟೈಮಲ್ಲಿ ಬಂಜಾರ ಸಮುದಾಯ ಎಸ್ ಸಿ, ಗೋವಿ ಸಮುದಾಯ ಎಸ್ ಸಿ, ಆದಿ ದ್ರಾವಿಡ, ಆದಿ ಕರ್ನಾಟಕ 6 ಸಮುದಾಯಗಳನ್ನು ಎಸ್ ಸಿಯಲ್ಲಿ ಹಾಕಿ ಅದನ್ನು ಡೆಲ್ಲಿ ಕಳಿಸಿ ಅಪ್ರೂವಲ್ ತೊಗೊಂಡಿದ್ರು. ಇವೆಲ್ಲ ಈಗ ಎಸ್ ಸಿ ಸಮುದಾಯಕ್ಕೆ ಇವೆಲ್ಲ ಸ್ಟಡಿ ಮಾಡಿ ಹಿಂದೆ ಯಾರೂ ಧೈರ್ಯ ಮಾಡಿರಲಿಲ್ಲ. ಯಾವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿತ್ತಂದ್ರೆ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಒಂದೇ ಅಂದರೆ ಈ ಸಮುದಾಯಗಳು ಗೊಂದಲದಲ್ಲಿರಬೇಕು, ಟೆನ್ಷನ್ನಲ್ಲಿರಬೇಕು, ದಿನ ಟೆನ್ಷನ್ದ ಜೀವನ ನಡೆಸಬೇಕಂತೇಳಿ ಆ ಸದಾಶಿವ ಆಯೋಗ ಬಗ್ಗೆ ಯಾವುದು ನಿರ್ಣಯ ತೊಗೊಂಡಿರಲಿಲ್ಲ. ನಮ್ಮ ಸಮುದಾಯದ ಮೇಲೆ ತೂಗುಗತಿಯಾಗಿತ್ತು. ಪ್ರತಿಯೊಬ್ಬರಿಗೂ ಇದು ಟೆನ್ಷನ್ ಇತ್ತು. ನಾವು ಕೂಡ 10-15 ವರ್ಷದಿಂದ ಹೋರಾಟ ಮಾಡಿದ್ದೀವಿ. ಆ ಸದಾಶಿವ ಆಯೋಗ ಮತ್ತು ಈ ದಿಲ್ಲಿಯಿಂದ ಲೆಟರ್ ಬಂದಿತ್ತು, ಅದು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡಿ ಇಂಗ್ಲೀಷ್ ಸ್ಟ್ರಾಂಗ್ ವರ್ಡಿಂಗ್ ಅವ್ರನ್ನ ಫೈಲಲ್ಲಿ ಕೂಡ ಆ ಕ್ಯಾಬಿನೆಟ್ ನೋಟ್ ಕಳಿಸಿ ಇವತ್ತು ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕ ದಿಲ್ಲಿ ಸರ್ಕಾರ ಕಮಿಷನ್ ಬರೆದೆ ದೀಸ್ 4 ಕಮ್ಯುನಿಟಿ ಆರ್ ವೆರಿ ಬ್ಯಾಕ್ವರ್ಡ್, ಇನ್ನೂ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದವ, ಇವರಿಗೆ ರಿಸರ್ವೇಷನ್ ಅಗತ್ಯ ಇದೆ, ಎಸ್ ಸಿಯಿಂದ ತೆಗೆಯೋದು ನಮ್ಮದು ವಿಚಾರ ಇಲ್ಲ, ಇನ್ನು ಕಂಟಿನ್ಯೂ ಮಾಡಬೇಕಂತೇಳಿ ಬೋಲ್ಡಾಗಿ ಇವತ್ತು ಬಸವರಾಜ ಬೊಮ್ಮಾಯಿಯವ್ರಿಗೆ ನಾವು ಎಲ್ಲರೂ ಧನ್ಯವಾದ ಹೇಳ್ಬೇಕಾದ್ರೆ ಬೋಲ್ಡಾಗಿ ರಿಪ್ಲೈ ಕೊಟ್ಟರು ಎಸ್ ಸಿ ಎಸ್ ಟಿಯಿಂದ. ಆಮೇಲೆ ಇನ್ನೊಂದು ಸದಾಶಿವ ಆಯೋಗ ಏನೇ ತೂಗಗತ್ಯ ಇತ್ತು ಅದರಲ್ಲಿ ಏನು ಇಂಪಾರ್ಟೆಂಟ್ ಮಟೀರಿಯಲ್ ತೊಗೊಂಡೆ, ಅಲ್ಲಿ ಏನು ಬೇಕಾಗಿನ ತೊಗೊಂಡೆ. ಇವತ್ತು ನಾಗಮೋಹನ್ ದಾಸ್ ನಮ್ಮ ಮಾಧವಸ್ವಾಮಿ ರಿಪೋರ್ಟಲ್ಲಿ ಸೇರಿಸಿ ಸದಾಶಿವ ಆಯೋಗ ರಿಜೆಕ್ಟ್ ಮಾಡಿತು, ನಮಗೆ ಎಸ್ ಸಿಯಿಂದ ತೆಗೆಯಲ್ಲ ಅಂತ ಹೇಳಿದ್ರು. ಟಚಬಲ್ ಅನ್ಟಚಬಲ್ ವರ್ಡ್ ತೆಗೆದು ನಮಗೆ ಬೊಮ್ಮಾಯಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಮ್ಮ ಸಮಾಜಕ್ಕೆ ನ್ಯಾಯ ಕೊಟ್ಟಿತ್ತು. ಇದನ್ನು ಸ್ವಲ್ಪ ಟೈಮಿಂಗ್ ಏನಾಯ್ತು ಅಂತಂದ್ರೆ ಎಲೆಕ್ಷನ್ 2023 ಮಾರ್ಚ್ ತಿಂಗಳಲ್ಲಿ ಡಿಸಿಷನ್ ತೊಗೊಂಡು ಇದು ಭಾಳ ಒಳ್ಳೆಯ ನಿರ್ಣಯ ಆಗಿತ್ತು. ಇವತ್ತು ನಮ್ಮ ಸಮುದಾಯಗಳಿಗೆ ಭಾಳ ಒಳ್ಳೆಯ ನಿರ್ಣಯ ಆಗಿತ್ತು. ಆದರೆ ಕಾಂಗ್ರೆಸ್ ಪಾರ್ಟಿಯವರು ಇಲ್ಲಿ ಲೀಡರ್ಗಳೇ, ಕಾಂಗ್ರೆಸ್ ಗುಲ್ಬರ್ಗ ನಮ್ಮ ಬಿಜಾಪುರ ಜಿಲ್ಲಾದ ಲೀಡರ್ಗಳು, ಅವ್ರ ಹೆಸರು ಏನಂದ್ರೆ ಹೇಳ್ತೀನಿ ನಾನು, ಒಂದು ಪ್ರೈವೇಟ್ ಕಂಪ್ನಿ ಮಾಡ್ಕೊಂಡು ತಾಂಡಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು. ನಿಮಗೆ ಎಸ್ ಸಿಯಿಂದ ತೆಗಿತಾರೆ, ಎಸ್ ಸಿಯಿಂದ ತೆಗಿತಾರೆ, ಎಸ್ ಸಿಯಿಂದ ತೆಗಿತಾರೆ, ಎಸ್ ಸಿಯಿಂದ ತೆಗಿತಾರೆ ಅಂತೇಳಿ ಒಂದು ಸ್ಲೋಗನ್ ಹೇಳಿದ್ರು, BJP ಹಟಾವ್ ತಾಂಡ ಬಚಾವ್ ಅಂತೇಳಿ. ಪ್ರಭು ಚೌಹಾಣ್ ಅವ್ರದ್ದು, ನಮ್ಮದು, ನಾ MP ಆಗಿದೆ, ಎಲ್ಲರೂ ನಮ್ಮ ಫೋಟೋ ಮೇಲೆ ಚಪ್ಪಲಿ ಹೂವಿನ ಹಾಕಿ ಹಾರ ಹಾಕಿ ನಮಗೆ ರೋಡ್ ಮೇಲೆ ಅವಮಾನ ಮಾಡಿದ್ರು. ಪ್ರಜಾಪ್ರಭುತ್ವ ನಾವು ಎಕ್ಸೆಪ್ಟ್ ಮಾಡ್ತೀವಿ, ಯಾಕಂದರೆ ಎಲೆಕ್ಷನ್ ಪೀರಿಯಡಲ್ಲಿ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇದ್ದೀವಿ. ಇಂಥ ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬರಬೇಕಂತಂದ್ರೆ ನಮ್ಮ ಬಂಜಾರ ಸಮುದಾಯದವರು ಭಾಳಷ್ಟು ಜನ ಇವತ್ತು ಕಾಂಗ್ರೆಸ್ ಓಟ್ ಹಾಕಿದ್ರು ಅವಾಗ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲಿ 3 ವರ್ಷ ಆಯಿತು. ನಿಮಗೆ ಗೊತ್ತದ, ಕಾಂಗ್ರೆಸ್ ಇತಿಹಾಸದಲ್ಲಿ, ಈ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಕ್ಯಾಬಿನೆಟ್ ಇದ್ದರೂ ಬಂಜಾರ ಸಮುದಾಯದವರು ಒಬ್ಬರಾದರೂ ಇರಬೇಕು. ಈ ಬಿಜಾಪುರ ಕ್ಷೇತ್ರದಿಂದ KT ರಾಠೋಡ್ ಅಂಥೇಳಿ ನಮ್ಮ ಪ್ರಧಾನಿಗಳಾಗಬೇಕು. ಅವರಿಗೆ KPCI ಪ್ರೆಸಿಡೆಂಟ್ ಮಾಡಿದರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾಡಿದರು, ನಮ್ಮ ಪ್ರಭು ಚೌಹಾಣ್ ಅವರು ಮಂತ್ರಿ ಆಗಿದ್ದರು, ರೇವನಾಯ್ಕ ಅವರು ಮಂತ್ರಿ ಆಗಿದ್ದರು, ಎಲ್ಲರ ಮಂತ್ರಿ ಎಲ್ಲ ಕ್ಯಾಬಿನೆಟಲ್ಲಿ ಮಂತ್ರಿಗಳಿದ್ರು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಮಂತ್ರಿ ಕೊಟ್ಟಿಲ್ಲ. ಇಲ್ಲಿ ಒಂದೇ ಅಷ್ಟೇ ಅಲ್ಲ, ತೆಲಂಗಾಣಲ್ಲೂ ಕೂಡ ನಮ್ಮ ಬಂಜಾರ ಸಮುದಾಯ ಓಟ್ ತೊಗೊಂಡು ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಗೌರ್ಮೆಂಟ್ ಆಗ್ಯದ, ಅಲ್ಲಿನೂ ಒಂದು ನಮಗೆ ಮಂತ್ರಿ ಕೊಟ್ಟಿಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಬಂಜಾರ ಸಮುದಾಯದ ವರ್ಚಸ್ಸನ್ನು ಗೋವಿ ಸಮಾಜದ ವಿರೋಧಿ ಆಗಿದೆ ಅಂತ ಹೇಳಬೇಕಾಗ್ತದೆ. ಇವತ್ತು ಅದು ಒಂದು ವಿಷಯ. ಈಗ ನಾಗಮೋಹನ್ ನಮ್ಮ ಇವರು ಮಾಧವಸ್ವಾಮಿ ರಿಪೋರ್ಟಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ಬೊಮ್ಮಾಯಿಯವರು ಕೂಡ ಆರ್ಡರ್ ಮಾಡಿ 17% ಪರ್ಸೆಂಟೇಜ್ ಪ್ರಕಾರ ಅಡ್ಮಿಷನ್ಗಳು, ಎಂಪ್ಲಾಯ್ಮೆಂಟ್ಗಳು, ಬೆನಿಫಿಟ್ಗಳು ಕೊಡ್ತಾಯಿದ್ರು. 1 ಆಗಸ್ಟ್ 2024 ಇಸ್ವಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಸಿದ್ದರಾಮಯ್ಯ ಅವರು ಒನ್ ಮ್ಯಾನ್ ಕಮಿಷನ್, ನಾಗಮೋಹನ್ ದಾಸ್ ಕಮಿಷನ್ ಫಾರ್ಮೇಷನ್ ಮಾಡಿದ್ರು.
ನಾಗಮೋಹನ್ ದಾಸ್ ಒನ್ ಮ್ಯಾನ್ ಕಮಿಷನ್ ಆ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅದ್ರ ಬಗ್ಗೆ ಚಂದ್ರಮಾಡೋರು ಮಾತಾಡ್ತಾರೆ. ಕೂತಿ ಎಲ್ಲ ಭಾಳಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸರ್ವೆ ಅಲ್ಲಿ ಇವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತೊಗೊಂಡು ಹೋದರು. ಟ್ರೈನಿಂಗ್ ಕೊಟ್ಟಿವಿ ಅಂತ ಹೇಳ್ತಾರೆ. ಎಲ್ಲ ಗೌರ್ಮೆಂಟ್ ಆಫೀಸರ್ಗೆ ಸ್ಟಾಫ್ಗಳಿಗೆ ಸರಿ ಟ್ರೈನಿಂಗ್ ಕೊಡಲಿಲ್ಲ. ಅವರು ಊರಿಗೆ ಮುಟ್ಟಲಿಲ್ಲ. ನಮ್ಮ ತಾಂಡ ಜನರು ವಲಸೆ ಹೋಗಿದ್ರು. ಇಂಥ ಪರಿಸ್ಥಿತಿಯಲ್ಲಿ ಯಾವ ಸ್ಟ್ಯಾಟಿಸ್ಟಿಕ್ ತೊಗೊಂಡು ಅವರು ರಿಪೋರ್ಟ್ ರೆಡಿ ಮಾಡಿದ್ರು. ಸರ್ಕಾರದ ಒತ್ತಡದ ಮೇರೆಗೆ ರಿಪೋರ್ಟ್ ರೆಡಿ ಮಾಡಿದ್ರು. ಆ ರಿಪೋರ್ಟ್ ಪ್ರಕಾರ ಅವರು 4 ಕ್ಯಾಟಗರಿ ಮಾಡಿದ್ರು. ಅಲೆಮಾರಿ ಸ್ವಲ್ಪ ಕೊಟ್ಟರು, ಎಲ್ಲ 4-5 ಕ್ಯಾಟಗರಿಗೆ ಸ್ವಲ್ಪ ಪರ್ಸೆಂಟೇಜ್ಗಳು ಕೊಟ್ಟರು. ಅಲ್ಲಿ ಏನು ಮಾಡಿದ್ರು, ನಮ್ಮ ಸಮುದಾಯಕ್ಕೆ 5% ಕೊಟ್ಟು 59 ಜಾತಿಗಳು ಸೇರಿಸಿದ್ರು. ಅದು ಆದಮೇಲೆ ಅದು ವರದಿ ಸಬ್ಮಿಟ್ ಮಾಡಿದ್ಮೇಲೆ ಸರ್ಕಾರದಲ್ಲಿ ಏನು ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು, ಡಿಸ್ಕಸ್ ಮಾಡಿದ್ರು. ಇದು ನಮ್ಮ ಈ ವರದಿ ಕೂಡ ಕಂಪ್ಲೀಟ್ ಇಂಪ್ಲಿಮೆಂಟ್ ಮಾಡಲಿಲ್ಲ. ವರದಿಯಲ್ಲಿ ಏನೇನು ಮಟೀರಿಯಲ್ ಇದೆ ಅದು ನಮಗೆ ಗೊತ್ತಿಲ್ಲ. ಆ ವರದಿ ತೊಗೊಂಡು ನಾಗಮೋಹನ್ ದಾಸ್ ವರದಿ ಸೆಲೆಕ್ಟೆಡ್ ಪಾರ್ಟ್ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಸರ್ಕಾರ ತೊಗೊಂಡ್ರು. ಆದರೆ ಅದು ವರದಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಸರ್ಕಾರ ಏನು ಮಾಡಿದ್ರು ಅಂದ್ರೆ ಒಂದು ಸಿಂಪಲ್ ಫಾರ್ಮುಲಾ, ನಾವು ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳ್ತೇನೆ. ಮಂದಿ ಕನ್ಫ್ಯೂಷನ್ ಮಾಡಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ 4% ಕೊಟ್ಟಿದ್ದು ಬಂಜಾರ ಕೊರ್ವ ಸಮಾಜ ಬೋಯಿ ಸಮಾಜಕ್ಕೆ, ಅದಕ್ಕೆ ನಾವು ಜಾಸ್ತಿ ಕೊಡ್ತೀವಿ ಅಂತೇಳಿ ನಮಗೆ 5% ಕೊಟ್ಟರು. 5%ದಾಗ 5% ಕೊಟ್ಟರು. ಅದಕ್ಕೆ ಏನು ಮಾಡಿದ್ರು, 63 ಜಾತಿ ಸೇರಿಸಿ 59 ಜಾತಿ ಸೇರಿಸಿ 5% ಕೊಟ್ಟರು. ಮತ್ತು ಆ ಅಲೆಮಾರಿದು 1% ತೆಗೆದು ನಮಗೆ ಸೇರಿಸ್ಬಿಟ್ರು ಅಲ್ಲಿ ಪೂರ್ತಿ. ಇದು ಮಂದಿಗೆ ತೋರಿಸ್ಲಿಕ್ಕೆ ನಾವು BJP ಸರ್ಕಾರಕ್ಕಿಂತ ನಾವು ಜಾಸ್ತಿ ಪರ್ಸೆಂಟ್ ಕೊಡ್ತೀವಿ ಅಂತೇಳಿ ಇದು ಒಂದು ನಮ್ಮ ಜನರಿಗೆ ಕನ್ಫ್ಯೂಷನ್ ಮಾಡಿದ್ರು. ಅದು ಆದಮೇಲೆ ಇವತ್ತು ನಮ್ಮ ನಾಗಮೋಹನ್ ದಾಸ್ ವರದಿನೂ ಪೂರ್ತಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯಿಂದ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದೆ. ಇದರ ಬಗ್ಗೆ ದಿಕ್ಸೂಚಿ ಭಾರತೀಯ ಜನತಾ ಪಾರ್ಟಿ ನಮ್ಮದು ಕಾರ್ಯಕ್ರಮಗಳು ಮಾಡೀವಿ. ನಾವು ಪ್ರತಿ ಕರ್ನಾಟಕದ ಎಲ್ಲ ರಾಜ್ಯಗಳಿಗೆ ಹೋಗಿ ನಾವು ಸ್ವಲ್ಪ ಅವೇರ್ನೆಸ್ ಜನರಿಗೆ ವಸ್ತುಸ್ಥಿತಿ ಹೇಳಲಿಕ್ಕೆ. ಇನ್ನು ಎಲೆಕ್ಷನ್ ಭಾಳ ದೂರ ಅದ. ನಾವು ಕಾಂಗ್ರೆಸ್ ಪಾರ್ಟಿಯವರು ಎಲೆಕ್ಷನ್ ಬಂದಾಗ ಸ್ವಲ್ಪ ಪ್ಯಾಕೇಜ್ ತೊಗೊಂಡು ಜನರಿಗೆ ಕಳಿಸಿ ಮಾರ್ಕೆಟಿಗೆ ಏಜೆಂಟ್ ಕಳಿಸಿ ಕನ್ಫ್ಯೂಷನ್ ಮಾಡೋದಿಲ್ಲ. ನಾವು ಜನರಿಗೆ ವಸ್ತುಸ್ಥಿತಿ ಹೇಳಿ ನಮಗೆ ಅನ್ಯಾಯ ಆಗ್ಯದ, ಇದು ಸರಿಪಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇವತ್ತು ನಾವು ಬೆಳಗ್ಗೆ ಪೇಪರಲ್ಲಿ ನೋಡಿದೀವಿ. ನಾವು ಬೋವಿ ಸಮಾಜದ ಗುರುಗಳು, ಶ್ರೀಗಳು, ಅರವಿಂದ್ ಲಿಂಬಾಳಿಯವರು ಮತ್ತು ಎಲ್ಲ ಪಾರ್ಟಿ ನಾಯಕರು DK ಶಿವಕುಮಾರ್ ಅವರಿಗೆ ಹೋಗಿ ಇದು ತಪ್ಪಾಗಿದೆ ವರದಿ, ಇದು ಸರಿಪಡಿಸಬೇಕಂತ ಹೋಗಿ ವಿನಂತಿ ಮಾಡಿದ್ದಾರೆ. ನಾವು ಅದೇ ರೀತಿ ನಾವು ಚರ್ಚೆ ಮಾಡಿ ಏನು ಮಾಡಬೇಕಂತ ವಿಚಾರ ಮಾಡ್ತೀವಿ. ಅದಕ್ಕೆ ತಮ್ಮ ಮುಖಾಂತರ ತಮ್ಮ ಮೀಡಿಯಾದವರು ಇದನ್ನು ಚೆನ್ನಾಗಿ, ಯಾಕಂದರೆ ಬಿಜಾಪುರ ಮೋಸ್ಟ್ ಎಫೆಕ್ಟೆಡ್ ಏರಿಯಾ ನಮಗಂದ್ರೆ ಬಿಜಾಪುರದಾಗ ಭಾಳಷ್ಟು ತಪ್ಪು ಮಾಹಿತಿಗಳವ. ನಮ್ಮಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳು ಯಾರಿಗೆ ಬೇಕಾದ್ರೆ ನಾವು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಕಾಂಗ್ರೆಸ್ ಸರ್ಕಾರ ನಮಗೆ ಏನು ಅನ್ಯಾಯ ಮಾಡೋದು ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಂದಿವಿ. ಧನ್ಯವಾದಗಳು. ರಾಜ್ಯ ಸರ್ಕಾರ ವಿರುದ್ಧ ಒಳ ಮೀಸಲಾತಿ ಕುರಿತು ಬಂಜಾರ ದಿಕ್ಸೂಚಿ, ಈ ಬಂಜಾರ ಜನಜಾಗೃತಿ ಅಭಿಯಾನ ನಾವು ಪ್ರಾರಂಭ ಮಾಡಿದ್ದೀವಿ. 27 ತಾರೀಕೆ ಕಲಬುರಗಿನಲ್ಲಿ, ಆಮೇಲೆ 29 ಬೀದರು, 30 ತಾರೀಕು ಯಾದಗಿರಿ, 4 ತಾರೀಕು ಬಿಜಾಪುರ್ನಲ್ಲಿ ಆಗ್ತಾ ಇದೆ. ಈ ಪ್ರೆಸ್ಮೆಂಟ್ಗೆ ಎಲ್ಲ ನಮ್ಮ ಮೀಡಿಯಾಗೆ ಸ್ವಾಗತ. ವೇದಿಕೆ ಮೇಲೆ ಎಲ್ಲ ನಮ್ಮ ಚಂದ್ರು ನಮ್ಮಾನಿ, ಡಾಕ್ಟರ್ ಉಮೇಶ್ ಜಾಧವ್, ನಮ್ಮ ನಾಯಕರು. ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಯಾವ ಥರ ನಮ್ದು ಈ 3 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಸಮಾಜಕ್ಕೆ, ಬಂಜಾರ ಬೋಯಿ ಕುರ್ಮ ಸಮಾಜಕ್ಕೆ ಯಾವ ಥರ ಅನ್ಯಾಯ ಆಗಿದೆ. MBBSಗೆ ಅಡ್ಮಿಷನ್ ಆಗ್ತಾ ಇಲ್ಲ, ಮೆಡಿಕಲ್ ಅಡ್ಮಿಷನ್ ಆಗ್ತಾ ಇಲ್ಲ, ಮೊರಾರ್ಜಿ ದೇಸಾಯಿನಲ್ಲಿ ಅಸ್ಟೇಟ್ನಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ, ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಾ ಇಲ್ಲ. ಈ ಥರ ಅನ್ಯಾಯ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಅವ್ರ ವಿರುದ್ಧವಾಗಿ ನಾನು ಹೋರಾಟ ಮಾಡಬೇಕು, ಈ ತೀರ್ಮಾನ ಮಾಡಿ ಈ ಹೋರಾಟಕ್ಕೆ ಸಜ್ಜೆ ಮಾಡಿದ್ದೀನಿ. ಈ ಬಂಜಾರ ದಿಗ್ಸೂಚಿ ಈ ಹೆಸರು ಇದೆ. ಆಮೇಲೆ
ನಮ್ಮ ಡಾಕ್ಟರ್ ಹೇಳ್ತಾರ ಒಳ ಮೀಸಲಾತಿ ಯಾವ ಥರ ನಮ್ಮ ಸಮಾಜದಲ್ಲಿ ಗೊಂದಲ ಸರ್ಕಾರ ಮಾಡಿಬಿಟ್ಟಾರ. ಆಮೇಲೆ ನಾವು ಈ ಸದ್ಯ ಸಮೀಪಿತವಾಗಿ ನಾವೆಲ್ಲ ಕಡೆ ಹೋಗ್ತಾ ಇದ್ದೀವಿ. ಸರ್ಕಾರಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ, ಅಲ್ಟಿಮೇಟ್ ಕೊಡ್ತಾ ಇದ್ದೀನಿ. 2 ತಿಂಗಳಿನಲ್ಲಿ ಯಾವ ಥರ ತಾವು ನಮ್ಮ ಮೋಸ ಮಾಡ್ತಾ ಇದ್ದೀರಿ, ಧೋಕಾ ಮಾಡಿರಿ, ಪುನರ್ವಿಚಾರಣೆ ಆಗಬೇಕು, ಪುನರ್ ಪರಿಶೀಲನೆ ಆಗಬೇಕು. ಇಲ್ಲ ಅಂದರೆ ಈ ಹೋರಾಟ ಉಗ್ರ ಹೋರಾಟ ಸ್ವರೂಪ ಇರುತ್ತೆ. ಉಗ್ರನೇ ಹೋರಾಟ ಮಾಡೋಕ್ಕೆ ನಾವು ಸಜ್ಜೆ ಇದ್ದೀವಿ. ನಾವು ಯಾವ ಥರ ಅಂದರೆ ಜರುರತ್ತಾದರೆ ರೈಲ್ವೆ ರೋಗ ಕೂಡ ಮಾಡ್ತೀವಿ, ನ್ಯಾಷನಲ್ ಹೈವೇ ಕೂಡ ಮುತ್ತಿಗೆ ಹಾಕ್ತೀವಿ, DC ಆಫೀಸ್ಗೆ ಕೂಡ ಮುತ್ತಿಗೆ ಹಾಕ್ತೀವಿ, ಸಮಾಜ ಕಲ್ಯಾಣಕ್ಕೆ ಕೂಡ ಮುಕ್ತಿ ಹಾಕ್ತೀವಿ. ಈ ಥರ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಸರ್ಕಾರಕ್ಕೆ ಮನವಿ ಇದೆ, ತಾವು ಯಾವ ಥರ ನಮ್ಮ ಮೋಸ ಮಾಡಿದಿರಿ, ವಂಚನೆ ಮಾಡಿದಿರಿ, ಅನ್ಯಾಯ ಆಗ್ತಾಯಿದೆ, ಅಡ್ಮಿಷನ್ ಆಗ್ತಾಯಿಲ್ಲ. ಯಾವ ಥರ 3 ವರ್ಷ ಮುಂಚೆ ಇತ್ತು, ಈಗೊಂದು ಭಾಳ ವ್ಯತ್ಯಾಸ ಆಗಿದೆ. 2022-23ರಲ್ಲಿ ಏನು ನಮ್ಮದು ಮೊರಾರ್ಜಿ ದೇಸಾಯಿ ಅಡ್ಮಿಷನ್ ಆಗ್ತಾಯಿತ್ತು, ಮೆಡಿಕಲ್ ಸೀಟ್ ಆಗ್ತಾಯಿತ್ತು, ಈಗೊತ್ತು ಆಗ್ತಾ ಇಲ್ಲ. ಬೇಕಂತ ತಾವು ನಮ್ಮ ತಾರತಮ್ಯ ಮಾಡ್ತಾಯಿದ್ರಿ, ತಾವು ಸರಿಪಡಿಸಬೇಕು. ಇಲ್ಲ ಅಂದರೆ ಮುಂದಿನ ಸಮಯದಲ್ಲಿ ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ, ಆಮೇಲೆ ಈ ಎಲ್ಲರಿಗೂ ಮಾಡ್ತೀವಿ. ಆಮೇಲೆ ಜೋರದಾದರೆ ಮಂತ್ರಿಯ ಘೆರಾವ್ ಕೂಡ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀವಿ. ಮುಂದೆ ನಾನು ಚಂದ್ರನ ಮನೆಗೆ ಕೊಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ದಿಕ್ಸೂಚಿ ಬಂಜಾರ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ನಮಗೆ ಸ್ವಾಗತವನ್ನು ಕೋರುತ್ತಾ, ವೇದಿಕೆ ಮೇಲೆ ಆಸೀನರಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಬಿಜಾಪುರದ ಹಿರಿಯರಿಗೂ ಸಹಿತ ಸ್ವಾಗತವನ್ನು ಕೋರುತ್ತಾ, ನಮಗೆಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 3 ವರ್ಷ ಆಗಿದೆ. 3 ವರ್ಷದಿಂದ ಯಾವ ಒಂದು ಸಮಾಜಕ್ಕೂ, ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಮಾತ್ರ ಹೇಳೋದಿಲ್ಲ, ಎಲ್ಲ ಸಮಾಜಕ್ಕೂ ಒಂದಲ್ಲ ಒಂದು ರೀತಿಯಿಂದ ಕಾಂಗ್ರೆಸ್ ಸರ್ಕಾರ ಅನ್ಯಾಯವನ್ನು ಮಾಡ್ತಾ ಇದೆ. ತಾವೆಲ್ಲ ನೋಡಿದ್ದೀರಿ, ಸಚಿವರಾಗಿರ್ಬೋದು, ಹಿಂದಿರುವಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ಸಹಿತ ಉತ್ತರ ಕೊಟ್ಟಿದ್ದೇನೆಂದರೆ, ಯಾಕೆ ನೇಮಕಾತಿ ಆಗ್ತಿಲ್ಲ ಅಂದರೆ ಒಳ ಮೀಸಲಾತಿ ಐತಿ, ಒಳ ಮೀಸಲಾತಿ ಗದ್ದಲ ಇದೆ, ನಾವು ನೇಮಕಾತಿ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋ ಉತ್ತರಗಳನ್ನು ನಾವೆಲ್ಲರೂ ಸಹಿತ 3 ವರ್ಷದಿಂದ ಕೇಳ್ತಾ ಇದ್ದೀವಿ. ಇದನ್ನು ಬಗೆಹರಿಸಲಿಕ್ಕೆ 3 ವರ್ಷ ಬೇಕಾಗಿತ್ತಾ ಅನ್ನೋದು ಒಂದು ಕ್ವಶನ್ನು, ಅಥವಾ ಬಗೆಹರಿಸೋಕ್ಕೆ ಆಗಲಿಲ್ಲ ಅನ್ನೋದು, ಅಥವಾ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂಥೇಳಿ ಈ ಒಳ ಮೀಸಲಾತಿ ಮೇಲೆ ಹಾಕಿ ಹೋಗ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಸರ್ಕಾರ ದಿವಾಳಿ ಆಗಿರೋದ್ರಿಂದ ಈ ಮೀಸಲಾತಿಗಳು ನಡೀತಾ ಇಲ್ಲ, ಈ ನೇಮಕಾತಿಗಳು ನಡೀತಾ ಇಲ್ಲ. ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಧಾರವಾಡದಲ್ಲಿರುವಂಥ ವಿದ್ಯಾರ್ಥಿಗಳ ಸಂಘ ಆಲ್ರೆಡಿ 2-3 ಬಾರಿ ಹೋರಾಟಗಳನ್ನು ಮಾಡಿ ಏನು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿತ್ತು, ಬಿಸಿ ಮುಟ್ಟಿಸಬೇಕಾಗಿತ್ತು, ಅದನ್ನು ಬಿಸಿ ಮುಟ್ಟಿಸಿದ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನು ಒಳ ಮೀಸಲಾತಿ ವಿಷಯವಾಗಿ ಸದಾಶಿವ ಆಯೋಗ ಈ ಸಮಾಜದ ಮೇಲೆ, ಬಂಜಾರ, ಬೋವಿ, ಕೊರಚ, ಕೊರಮದ ಮೇಲೆ ಒಂದು ಕಣ್ಣನ್ನು ಇಟ್ಟಿತ್ತು. ಇದನ್ನು ಜಾರಿಗೆ ಮಾಡಬೇಕು, ಈ ಸಮಾಜಗಳನ್ನು ಅನ್ಯಾಯ ಮಾಡಬೇಕಂತೇಳಿ ಅಂದು ಸದಾಶಿವ ಆಯೋಗ 15% ಪರಿಶಿಷ್ಟ ಜಾತಿ ಅಂದರೆ 101 ಜಾತಿಗಳಿಗೆ ಎಡ ಬಲ, ಬಂಜಾರ, ಬೋವಿ, ಕೊರಚ, ಕೊರಮ ಅಂಥೇಳಿ ಮತ್ತು ಅಲೆಮಾರಿಗಳಿಗೆ ತಾವು ನಿರ್ದಿಷ್ಟವಾದ ಒಂದು ಪರ್ಸೆಂಟೇಜನ್ನು ನೀಡಿತ್ತು. ಅಂದು ಸದಾಶಿವ ಆಯೋಗದಲ್ಲಿ ಲೆಫ್ಟ್ ಅವರಿಗೆ 6%, ರೈಟ್ ಅವರಿಗೆ 5%, ನಮ್ಮ 4 ಸಮಾಜನ ಒಳಗೊಂಡಂತೆ 3% ನೀಡಿತ್ತು. 1% ಅಲೆಮಾರಿಗಳನ್ನು ಸಪ್ರೇಟಾಗಿಯೇ ಮಾಡಿತ್ತು. ಅಂದು ಇದು ನಮಗೆ ಅನ್ಯಾಯ ಆಗಿದೆ ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಾಗ ಹೋರಾಟಗಳ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಅಂದು ಏನು ಮುಖ್ಯಮಂತ್ರಿಗಳಾಗಿದ್ದರು ಬಸವರಾಜ ಬೊಮ್ಮಾಯಿ ಸಾಹೇಬರು ಇದನ್ನು ಸರಿಪಡಿಸಬೇಕು ಅಂಥೇಳಿ, ಏನು ಸ್ವಾತಂತ್ರ್ಯ ಬಂದ ನಂತರ ಅಂಬೇಡ್ಕರ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂಥ ಮೀಸಲಾತಿ ಏನಿತ್ತು, ತದನಂತರ ಹೆಚ್ಚಿಗೆ ಮಾಡಿದಂಥದ್ದು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾರಾದರೂ ಹೆಚ್ಚಿಗೆ ಮಾಡಿದಾರಪ್ಪ ಅಂದರೆ ಅಂದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಸವರಾಜ ಬೊಮ್ಮಾಯಿ ಸಾಹೇಬರು ಪರಿಶಿಷ್ಟ ಜಾತಿಯವರಿಗೆ 17% ಮಾಡಿದರು, ಅಂದರೆ 2% ಇನ್ಕ್ರೀಸನ್ನು ಮಾಡಿದರು.
ತದನಂತರ ಪರಿಶಿಷ್ಟ ಪಂಗಡದವರಿಗೆ 3 ಇದ್ದಂಥದ್ದನ್ನು 4 ಹೆಚ್ಚಿಗೆ ಮಾಡಿ 7% ನೀಡಿತು. ಅಂದು ಈ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವತ್ತಿನ ದಿನ ಮಧುಸ್ವಾಮಿ ವರದಿಯನ್ನು ಮಾಡಿ ಅವತ್ತು ಏನು ಲೆಫ್ಟ್ ಸಮುದಾಯಕ್ಕೆ 6 ಕೊಟ್ಟರು, ರೈಟ್ ಸಮುದಾಯಕ್ಕೆ 5.5 ಕೊಟ್ಟರು, ನಮ್ಮ ಸಮುದಾಯಗಳಿಗೆ ಏನು ಬೋವಿ, ಕೊರಚ, ಕೊರಮ, ಬಂಜಾರ ಸಮುದಾಯಕ್ಕೆ 4.5% ಕೊಟ್ಟು ಅಲೆಮಾರಿಗಳಿಗೆ 1% ನೀಡಿದರು. ತದನಂತರ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇನ ಅದೇನು ದ್ವೇಷ ಮಾಡಬೇಕಾಗಿತ್ತೋ ಏನೋ ಗೊತ್ತಿಲ್ಲ, ಈ ಏನು ಪರಿಶಿಷ್ಟ ಜಾತಿಗಳು SC ST ಅವರಿಗೆ ಅನ್ಯಾಯ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡೇ ಒಂದು ಮಧುಸ್ವಾಮಿ ಜಸ್ಟಿಸ್ ನಾಗಮೋಹನ್ ದಾಸರ ವರದಿಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿದರು. ಅಂದು ಜಸ್ಟಿಸ್ ನಾಗಮೋಹನ್ ದಾಸರ ವರದಿಯ ಒಂದು ಸರ್ವೆಗಳು ನಡೆಯುವಂಥ ಸಮಯದಲ್ಲಿ ನಾವು ಜಸ್ಟಿಸ್ ನಾಗಮೋಹನ್ ದಾಸರಿಗೆ ಹೋಗಿ ಖುದ್ದಾಗಿ ಭೇಟಿಯಾಗಿ, ಏನು ನೀವು ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಸರ್ವೆ ಮಾಡಬೇಕಂತ ಮಾಡ್ತಾಯಿದ್ದೀರಿ, ಅಂದು ಬೇಡ, ನಮ್ಮ ಸಮುದಾಯ ಎಲ್ಲೋ ದುಡಿಲಿಕ್ಕೆ ಹೋಗ್ತಾರೆ, ಗೋವಾ, ಮಹಾರಾಷ್ಟ್ರ, ಇನ್ನು ಕೇರಳ, ಮಂಗಳೂರು ಆ ಕಡೆ ಎಲ್ಲ ದುಡಿಲಿಕ್ಕೆ ಹೋಗ್ತಾರೆ, ದಯವಿಟ್ಟು ಆ ಸಮಯದಲ್ಲಿ ಮಾಡಬೇಡಿ, ಮುಂದೆ ಬರುವಂಥ ಜೂನ್ ಜುಲೈ ತಿಂಗಳಲ್ಲಿ ಮಾಡಿರಿ, ನಾವು ಅದಕ್ಕೆ ಸಹಕಾರ ಕೊಡ್ತೀವಿ, ನಮ್ಮವ್ರು ಯಾರೂ ಇಲ್ಲ ಅಂತ ಕೇಳಿಕೊಂಡ್ರು ಸಹಿತ ಅಂದು ಅದನ್ನು ಯಾವುದೇ ಸರ್ಕಾರನೂ ನಮಗೆ ಅವಕಾಶ ಮಾಡಿಕೊಡಲಿಲ್ಲ. ಜಸ್ಟಿಸ್ ನಾಗಮೋಹನ್ ದಾಸರು ಸಹಿತ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಆ ವರದಿಯಲ್ಲಿ ಭಾಳಷ್ಟು ನ್ಯೂನತೆಗಳಿದ್ದು, ಅವತ್ತು ಏನು 26 ಎಂಪರಿಕಲ್ ಡಾಟಾಗಳನ್ನು ತಗೊಂಡು ನಾಗಮೋಹನ್ ದಾಸರ ವರದಿಯನ್ನು ಕೊಟ್ಟರು. ಆ ವರದಿಯಲ್ಲಿ ತಾವೆಲ್ಲ ನೋಡಿದಿರಿ. ಆ ವರದಿಯಲ್ಲಿ ನಮ್ಮ ಸಮುದಾಯ ಬಲ ಸಮುದಾಯಕ್ಕಿಂತ ಕೆಳಗಡೆ ಇರುವಂಥದ್ದು, ನಮ್ಮ ಬಂಜಾರ, ಬೋವಿ, ಕೊರಚ ಸಮಾಜ ರೈಟ್ ಸಮುದಾಯಕ್ಕಿಂತ ಕೆಳ ಹಂತಕ್ಕಿದ್ದರು. ಅದರಲ್ಲಿ 26 ಎಂಪರಿಕಲ್ ಡಾಟಾದಲ್ಲಿ ಏನು ಅವರು ಡಾಟಾಗಳನ್ನು ತಗೊಂಡಿದ್ದರು, ಅದರಲ್ಲಿ 18-19 ಪ್ಯಾರಾಮೀಟರ್ಗಳು ನಮ್ಮ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯ ಕೆಳ ಹಂತದಲ್ಲಿ ಇದ್ದರೂ ಸಹಿತ ನಮಗೆ ಅಂದು ಅನ್ಯಾಯವನ್ನು ಮಾಡಿದರು. ಆ ಏನು ಜಸ್ಟಿಸ್ ನಾಗಮೋಹನ್ ದಾಸರ ವರದಿ ಪ್ರಕಾರ ಏನು ಲೆಫ್ಟ್ ಅವರಿಗೆ 6% ಕೊಟ್ಟರು, ಅವತ್ತು ರೈಟ್ ಅವರಿಗೆ 5% ಕೊಟ್ಟರು, ನಮಗೆ ನಮ್ಮ 4 ಸಮುದಾಯಕ್ಕೆ 4 ಕೊಟ್ಟರು, ಅಲೆಮಾರಿಗಳಿಗೆ 1% ಕೊಟ್ಟರು, ಮತ್ತು ಉಳಿದಂಥ ADAK ಆದಿ ಆಂಧ್ರ ಅಂಥೇಳಿ ಅವರಿಗೆ 1% ಸಪ್ರೇಟಾಗಿ ನೀಡುವಂಥದ್ದನ್ನು ಮಾಡಿದರು. ಅವತ್ತು ಇದೆಲ್ಲ ತಪ್ಪು, ಭಾಳಷ್ಟು ನ್ಯೂನತೆಗಳಿದ್ದಾವೆ, ಈ ವರದಿಯನ್ನು ಸರಿಪಡಿಸ್ಬೇಕಂತೇಳಿ ನಾವು ಸರ್ಕಾರ ಕೇಳಿಕೊಂಡಾಗ ಅಂದು ಮತ್ತೆ ಏನು ಸರ್ಕಾರ ಅದನ್ನು ತಮ್ಮದೇ ಆದಂಥ ರಾಜಿ ಮೀಟಿಂಗಲ್ಲಿ ಹಿಂದೆ ಮಧುಸ್ವಾಮಿ ವರದಿಯನ್ನು ಕೊಡುವಂಥ ಸಮಯದಲ್ಲಿ ಮಧುಸ್ವಾಮಿ ವರದಿಯನ್ನು ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಒಪ್ಪಿಕೊಂಡು ಚಾಲನೆ ಮಾಡುವಂಥ ಸಮಯದಲ್ಲಿ ಪಕ್ಷಾತೀತವಾಗಿ ಸಭೆಯನ್ನು ಕರೆದು ಬಸವರಾಜ ಬೊಮ್ಮಾಯಿ ಸಾಹೇಬರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಯಾವ್ಯಾವ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅವ್ರದ್ದೆಲ್ಲವನ್ನು ಸಹಿತ ಕೇಳಿಕೊಂಡು ಒಂದು ಒಳ್ಳೆಯ ರೀತಿಯ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದರು. ಆದರೆ ಈ ಸರ್ಕಾರ ಬಂದ ಮೇಲೆ, ನಾಗಮೋಹನ್ ದಾಸರ ವರದಿ ಬಂದ ಮೇಲೆ ತಮಗೆ ಬೇಕಾದಂಥ ಸಮುದಾಯಗಳನ್ನು ಕರೆದ್ರು ಹೊರತು ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳ ಜೊತೆಯಲ್ಲಿ ಒಂದು ಸಲನೂ ಸಹಿತ ಸಭೆ ಮಾಡಲಿಲ್ಲ. ತದನಂತರ ಅದನ್ನು ಕ್ಯಾಬಿನೆಟಲ್ಲಿ ತರುವಂಥ ಸಮಯದಲ್ಲಿ ಒಳ ಮೀಸಲಾತಿಯನ್ನು ಏನು ನಾಗಮೋಹನ್ ದಾಸರ ವರದಿಯನ್ನು ತಗೊಂಡು ಅದರಲ್ಲಿ 3 ಪಂಗಡಗಳನ್ನು ಮಾಡಿದರು. ಲೆಫ್ಟ್ ಸಮುದಾಯಕ್ಕೆ 6 ಕೊಟ್ಟರು, ರೈಟ್ ಸಮುದಾಯಕ್ಕೆ 6 ಕೊಟ್ಟು, ನಮ್ಮ ಸಮುದಾಯ ನಾವೆಲ್ಲ ಅಂದ್ಕೊಂಡಿದ್ವಿ, ಏನೀಗ ಆಲ್ರೆಡಿ ಜಾಧವ್ ಸರ್ ಹೇಳ್ದಂಗೆ ನಮ್ಮ ಸಮುದಾಯಕ್ಕೆ 5 ಕೊಡ್ತಾರಾ, 4 ಕೊಟ್ಟಂಥ ಸಮಯದಲ್ಲಿ ನಮ್ಮ ಸಮುದಾಯ ಎದುರಿಗೆ ಬಿದ್ದು ಏನು ಮಾಡಿದ್ರು ಅಂದರೆ ಎಲ್ಲ ತಾಂಡಗಳಲ್ಲಿ ಏನು ಮಾಡಿದರು, ತಾಂಡ ಬಚಾವ್, BJP ಹಟಾವ್ ಅಂಥೇಳಿ ಆಂದೋಲನ 23 ಚುನಾವಣೆಯಲ್ಲಿ ಮಾಡಿದರು. ಹಾಗಾಗಿ ನಾವೆಲ್ಲರೂ ಭರವಸೆ ಇಟ್ಕೊಂಡಿದ್ವಿ, 4ಕ್ಕಿಂತ ಕಾಂಗ್ರೆಸ್ ಸರ್ಕಾರ ಒಂದು 5 ಮಾಡುತ್ತಾ, 5 ಕೊಡುತ್ತಾ, ಈ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ ಅಂತ ಅಂದ್ಕೊಂಡ್ರೆ ಅಂದು ಆ ಬಿಲ್ ಬಂದಾಗ ನಾವು ನೋಡಿದ್ದು ಆಶ್ಚರ್ಯಪಟ್ಟಿದ್ದೇನೆಂದರೆ ಸರ್ಕಾರ ಮಾಡಿದ್ದು ಒಳ ಮೀಸಲಾತಿ ಮಾತ್ರ. ಆದರೆ ಲೆಫ್ಟು ರೈಟಿಗೆ ಕೊಟ್ಟು ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ಇನ್ನೊಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದರು. ಅವತ್ತಿನ ದಿನ ಅತ್ಯಂತ ದುಃಖದ ಒಂದು ದಿನ, ಅಂದು ಮನ್ನಣೆ ಮಾಡಿದ ದಿನ ಅದೊಂದು ಕರಾಳ ದಿನ ಆಗಿತ್ತು ನಮ್ಮ ಸಮುದಾಯಕ್ಕೆ. ಹೇಗೆ ಆ ಕರಾಳ ದಿನ ಅಂದರೆ ಏನು 5% ಕೊಟ್ಟಿದ್ದರು ಅಂತೇನು ಹೇಳಿದರು, ಅದರಲ್ಲಿ ಉಳಿದಂಥ ಅಲೆಮಾರಿಗಳು 59 ಜಾತಿಗಳನ್ನು ನಮ್ಮ ಜೊತೆಯಲ್ಲಿ ಸೇರಿ, ಅಂದರೆ 59 ಪ್ಲಸ್ 4 ಜಾತಿ 63 ಜಾತಿಗಳನ್ನು ಸೇರಿ 5% ನೀಡಿದರು. 5% ನೀಡಿದಾಗ ಒಳ ಮೀಸಲಾತಿಯಲ್ಲಿ ಮತ್ತೊಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದರು. ಈ 5%ಅಲ್ಲಿ 1%ಅನ್ನು ಮೊದಲನೇ ಆದ್ಯತೆ ಅಲೆಮಾರಿಗಳಿಗೆ ಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತು. ಆ ಮೊದಲನೇ ಆದ್ಯತೆಯನ್ನು ಕೊಟ್ಟು
ನಮ್ಮ ಸಮುದಾಯಕ್ಕೆ ಅನ್ಯಾಯನ ಮಾಡ್ತು. ಹಾಗಿದ್ರೆ ಲೆಫ್ಟ್ ರೈಟಲ್ಲೇ ಒಳ ಮೀಸಲಾತಿ ಮಾಡ್ಬೋದಿತ್ತು. ಇನ್ನೊಂದು ಒಳ ಮೀಸಲಾತಿ ಲೆಫ್ಟ್ ರೈಟಲ್ಲಿನೂ ಯಾವುದೇ ಥರ ಹಿಂದುಳಿದಿರುವಂಥ ಸಮುದಾಯಗಳು ಇಲ್ವಾ? ಬೇರೆ ಭಾಳಷ್ಟು ಸಮುದಾಯಗಳು ಲೆಫ್ಟ್ ರೈಟಲ್ಲೂ ಇದೆ. ಆದರೆ ಯಾಕೆ ಈ ನಮ್ಮ ಸಮುದಾಯಕ್ಕೆ ನಮ್ಮ ಕೆಟಗರಿಗಳಿಗೆ ಮೋಸ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು, ತುಳಿಬೇಕಂತ ಉದ್ದೇಶವನ್ನು ಇಟ್ಕೊಂಡು ಒಳ ಮೀಸಲಾತಿಯಲ್ಲಿ ಇನ್ನೊಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡೋ ಮುಖಾಂತರ ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದರು. ಅಂದು ಎರಡೂ ಸಲ ಏನು ಬಸವರಾಜ ಬೊಮ್ಮಾಯಿ ಸಾಹೇಬರು 17% ಏರಿಸಿ ನಮ್ಮ ಸಮುದಾಯಕ್ಕೆ 2% ಇನ್ಕ್ರೀಸ್ ಮಾಡಿದರು. ಸಡನ್ನಾಗಿ ಕ್ಯಾಬಿನೆಟಲ್ಲಿ ತೊಗೊಂಡ್ಬಂದು ಇಲ್ಲ 50% ದಾಟುವಂಗಿಲ್ಲ, ಹಾಗಾಗಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನೀಡಿರುವಂಥ ಮೀಸಲಾತಿಯನ್ನು ನಾವು ಕೊಡೋಕ್ಕಾಗಲ್ಲ, ಹೆಚ್ಚಿಗೆ ಮಾಡಿರುವಂಥದ್ದು ಕೊಡೋಕ್ಕಾಗಲ್ಲ ಅಂಥೇಳಿ ಮತ್ತೆ ತಮ್ಮ ಕ್ಯಾಬಿನೆಟಲ್ಲಿ ಏನು ಲೆಫ್ಟಕ್ಕೆ 5.25 ಕೊಟ್ಟರು, ರೈಟ್ ಸಮುದಾಯಕ್ಕೆ 5.25 ಕೊಟ್ಟರು. ಇನ್ನು ಉಳಿದ ಅಂದರೆ ನಮ್ಮ 59 + 4 ಸಮುದಾಯಕ್ಕೆ 4.5% ಕೊಟ್ಟರು. ಈ 4.5%ಅಲ್ಲಿ 1% ಅಲೆಮಾರಿಗಳಿಗೆ ಮೊದಲನೇ ಆದ್ಯತೆ ಅಂದರೆ ಸ್ಟಾರ್ ರೂಪದಲ್ಲಿ ಅವರಿಗೆ 1% ಕೊಟ್ಟು ಮತ್ತೆ ಉಳಿದಿರುವಂಥ 3.5%ಅಲ್ಲಿ ಈ 63 ಜಾತಿಗಳನ್ನು ಒಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಮುದಾಯಗಳಿಗೆ ಇವತ್ತು ಬೇಕಂತಲೇ ಅನ್ಯಾಯ ಮಾಡಬೇಕು ಅಂತ ದೃಷ್ಟಿಯಿಂದ ಇವತ್ತೇನು ಸದಾಶಿವ ಆಯೋಗದಲ್ಲಿ ಅಟ್ಲೀಸ್ಟ್ 3% ಸಿಕ್ಕಿತ್ತು. ಇವತ್ತು ಈ 4.5 1% ಹೋದರೆ 3.5, ಅದರಲ್ಲಿ ಮತ್ತೆ ನಾವೆಲ್ಲ ಕೂಡ್ಕೊಂಡಿವಿ ಅಂದರೆ 1% ಹೋದರೆ 2% ಸಹಿತ ನಮಗೆ ಸಿಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಈ ಸರ್ಕಾರ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇದನ್ನು ಸರಿಪಡಿಸಬೇಕು. ಇಲ್ಲಪ್ಪ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಾಳೆ ಏನು 28ರ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಈ ಸಮುದಾಯಗಳಿಗೆ ಸುಳ್ಳನ್ನು ಹೇಳಿ ಅವತ್ತು ಜಾತಿಯಿಂದ ನಿಮ್ಮ ಒಳ ಮೀಸಲಾತಿ ಇದು ಮೀಸಲಾತಿಯಿಂದ ತೆಗೆದಿದ್ದಾರೆ ಅಂತೇಳಿ ಸುಳ್ಳನ್ನು ಹೇಳಿದರು. ನಾಳೆ ಬರುವಂಥ ಚುನಾವಣೆಯಲ್ಲಿ ಇದೇ ಸಮುದಾಯ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತದ. ತಾಂಡಾ ಬಚಾವ್ ಕಾಂಗ್ರೆಸ್ ಹಟಾವ್ ಅನ್ನೋ ಒಂದು ಸ್ಲೋಗನನ್ನು ಹಿಡ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಎಲ್ಲ ತಾಂಡಗಳನ್ನು ಸಹಿತ ಕಾಂಗ್ರೆಸ್ ಹೋಗದೇ ಇರುವಂಗೆ ಈ ಸಮುದಾಯನ ನಿಲ್ತದ. ನಾವು ಇವತ್ತಿಗೂ ಸಹಿತ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ, ನಾವು ಅವ್ರಿಗೆ ಮನವಿನೂ ಮಾಡ್ತೀವಿ. ನಾಳೆ ಏನು ಆಗಸ್ಟಲ್ಲಿ ಬೆಂಗಳೂರಲ್ಲಿ ನಡೆಯುವಂಥ ಸೆಷನ್ನಲ್ಲಿ ಆದರೂ ಸಹಿತ ಈ ಸಮುದಾಯನ ಕರೆದು ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಇದು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದನ್ನು ಸರಿಪಡಿಸೋ ಕೆಲಸ ಮಾಡಬೇಕು. ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಹಟಾವೋ ತಾಂಡಾ ಬಚಾವೋ ಅನ್ನೋ ಸ್ಲೋಗನನ್ನು ಪ್ರಾರಂಭ ಮಾಡ್ತದೆ. ಇವತ್ತು ಇದನ್ನು ನಾವು ಇವತ್ತು ಯಾಕಂದರೆ ಈ ನಮ್ಮ ಸಮುದಾಯಕ್ಕೆ ಈ ಕಾಂಗ್ರೆಸ್ಸಿನಿಂದ ಏನು ನಮಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಜನಜಾಗೃತಿ ಮೂಡಿಸಲಿಕ್ಕೆ, ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ಜನಜಾಗೃತಿ ಮೂಡಿಸುವ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಾವು ಬಂದಿದ್ದೀವಿ. ಇದನ್ನು ನಮ್ಮೆಲ್ಲ ಮಾಧ್ಯಮ ಮಿತ್ರರು ನಾಳೆ ಇವತ್ತು ಆ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿಯೂ ಸಹಿತ ತಾವು ಭಾಗವಹಿಸಬೇಕು. ತಾವು ಸಹಿತ ನಮ್ಮ ಪರವಾಗಿ ಭಾಳಷ್ಟು ಬಾರಿ ತಾವೆಲ್ಲ ಬಿತ್ತನೆ ಈ ಒಂದು ಸಮುದಾಯದ ಕೂಗನ್ನು ಇಡೀ ರಾಜ್ಯಕ್ಕೆ ಸಹಿತ ನೀವು ತಿಳಿಸಿದ್ದೀರಿ. ಇವತ್ತಿನ ದಿನಾನೂ ಸಹಿತ ತಾವು ಮಾಧ್ಯಮದ ಮುಖಾಂತರ ಈ ರಾಜ್ಯದ ಸರ್ಕಾರಕ್ಕೆ ಕಿವಿಗೆ ಮುಟ್ಟಿಸುವಂಥ ಕೆಲಸವನ್ನು ತಾವು ಮಾಧ್ಯಮದವರು ಮಾಡಬೇಕಂತೇಳಿ ವಿನಂತಿಯನ್ನು ಮಾಡಿ ನಾನು 2 ಮಾತನ್ನು ಮುಗಿಸ್ತೀನಿ. ಸರ್ ಒಂದು ನಿಮಿಷ